ಸೊ ಕಳೆದ ಒಂದಷ್ಟು ಕ್ಲಾಸ್ ಐ ಥಿಂಕ್ 5ನೇ ಪೀರಿಯಡ್ ಅನ್ಸುತ್ತೆ, ಇದು ಸೈಲೆಂಟ್ ಲೆಟರ್ಸ್ ಬಗ್ಗೆ ನಾವು ಮಾಡ್ತಾ ಇರೋದು. ಒಂದಷ್ಟು ಕ್ಲಾಸ್ ಒಂದಷ್ಟು ಆದವು. ನಾನು ನಿಮಗೆ ಆಲ್ರೆಡಿ ಇಂಗ್ಲಿಷ್ ಅಲ್ಲಿ ಬರುವಂತಹ ಸೈಲೆಂಟ್ ಆಗುವಂತಹ ಅಕ್ಷರಗಳು ಆಲ್ಮೋಸ್ಟ್ ನಿಮಗೆ 99% PDF ಕಳಿಸಿದೀನಿ, ರೈಟ್? ಓಕೆ, ಸೊ ನೀವು ಎಲ್ಲಾದ್ರೂ ಅದು ಪ್ರಾಕ್ಟೀಸ್ ಮಾಡಬೇಕು. ಕೆಲವುದಕ್ಕೆ ಪ್ಯಾಟರ್ನ್ ಇದೆ, ಕೆಲವುದಕ್ಕೆ ಪ್ಯಾಟರ್ನ್ ಇಲ್ಲ. ಹಿಂಗ್ ಬಂದಾಗ್ಲೇ ಇದು ಅಕ್ಷರ ಸೈಲೆಂಟ್ ಆಗುತ್ತೆ. ಕೆಲವುದು ಹಿಂಗೆ ಬರ್ಬೋದು ಅಂತ ಗೆಸ್ ಮಾಡ್ಬೋದು, ಬಟ್ ಕೆಲವುದು ಆಗೋದಿಲ್ಲ. ಅದು ಯಾವ ವರ್ಡ್ಸ್ ಇದೆ ಆ ವರ್ಡ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ನಾನು ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮಗೆ ಎ ಅನ್ನೋ ಅಕ್ಷರ ಸೈಲೆಂಟ್ ಆಗೋದು ಒಂದಷ್ಟು ಪದಗಳಿದಾವೆ, ಅದನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ನಾನು ನಿಮ್ಗೆ ಇದನ್ನ ಹೇಳಿದೆ ಫಸ್ಟ್ ಗೆ, ಆರ್ಟಿಸ್ಟಿಕಲಿ ಅಂದ್ರೆ CALLY ಬಂದಾಗ ಕಾಮನ್ ಆಗಿ ಎ ಸೈಲೆಂಟ್ ಆಗುತ್ತೆ. ಇದನ್ನು ನಾವು ಆರ್ಟಿಸ್ಟಿಕಲಿ ಅಂತ ಹೇಳಿ, ಅದು ಕ್ಯಾಲಿ ಅಂತ ಹೇಳಲ್ಲ, ಆರ್ಟಿಸ್ಟಿಕ್ಲಿ, ಲಾಜಿಕಲಿ, ಮ್ಯೂಸಿಕಲಿ, ಫಿಸಿಕಲಿ, ಕ್ರಿಟಿಕಲಿ, ಈ ತರ ಕಾಂಬಿನೇಷನ್. ನೆಕ್ಸ್ಟ್ ಪಾರ್ಲಿಮೆಂಟ್. ಸೊ ಇಲ್ಲಿ ಎ ಅವಶ್ಯಕತೆ ಇಲ್ಲ, ಪಾರ್ಲಿಮೆಂಟ್ ಅಂತ ಹೇಳ್ಬೋದು. ಅಥವಾ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಒಂದೊಂದು ಆಕ್ಸೆಂಟ್ ಅಲ್ಲಿ ಒಂದೊಂದು ತರ ಇರುತ್ತೆ. ಅಲ್ಲಿ ಐ ಸೈಲೆಂಟ್ ಆಗಿದೆ, ಏನು ಮಾತ್ರ ನಾವು ಪಾರ್ಲಿಮೆಂಟ್ ಅಂತ ಹೇಳೋರು ಇದ್ದಾರೆ. ಪಾರ್ಲಿಮೆಂಟ್ ಅಂತ ನಾವು ಇಂಡಿಯನ್ಸ್ ಹೇಳ್ತೀವಿ, ಫಾರಿನರ್ಸ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಎ ಸೈಲೆಂಟ್ ಇದೆಯಾ, ಐ ಸೈಲೆಂಟ್ ಇದೆಯಾ? ಎ ಸೈಲೆಂಟ್ ಅಂತಾನು ತಗೋಬಹುದು, ಐ ಸೈಲೆಂಟ್ ಅಂತಾನು ತಗೋಬಹುದು. ನೆಕ್ಸ್ಟ್ ಎಸ್ಥೆಟಿಕ್. ಇಲ್ಲಿ ಎ ಅವಶ್ಯಕತೆ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ, ಮುಂಚೆನೂ ಹಾಗೆ ಇರೋದು. ಮತ್ತೆ ಇದೊಂದು ಪದ ನಾನು ನಿಮಗೆ ಹೇಳಿರಲಿಲ್ಲ. ಇಲ್ಲಿ ಈ ಪದ ಒಂದು ವಿಚಿತ್ರವಾಗಿದೆ ನೋಡಿ, ನಿಮಗೆ ಗೊತ್ತಾಗಲ್ಲ ಯಾಕೆ ಹೀಗಿದೆ ಅಂತ. ಆಕ್ಚುಲಿ BAR ಏನಾಗುತ್ತೆ? ಬಾರ್, ರೈಟ್? BAR ಬಾರ್. GAIN ಗೈನ್, ಬಾರ್ಗೈನ್. ಬಾರ್ಗೈನ್ ಅನ್ನೋ ಪದ ಎಲ್ಲರೂ ಕೇಳಿದ್ದೀರಾ, ಎಲ್ಲರೂ ಬಾರ್ಗೈನ್ ಮಾಡಿರ್ತೀರಾ, ರೈಟ್? ಏನು ಬಾರ್ಗೈನ್ ಅಂದ್ರೆ? ಸರ್ ಬಾರ್ಗೇನಿಂಗ್ ಅಂದ್ರೆ ಸರ್, ಈಗ ನಾವೇನೋ ಒಂದು ಪರ್ಚೇಸ್ ಮಾಡ್ಬೇಕಾದ್ರೆ ಜಾಸ್ತಿ ನಾವು ಒಂದೇ ರೇಟಲ್ಲಿ ಕೇಳೋಣ ಸರ್, ಚೌಕಾಸಿ. ಸೊ ಅದನ್ನ ಚೌಕಾಸಿ. ಸೊ ನೀ ನೆನಪಿರ್ಲಿ ಅಂತ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಚೌಕಾಶಿ ಅಥವಾ ಚೌಕಾಸಿ. ಸೊ ಇಲ್ವಲ್ಲ, ಸರಿಯಾಗಿದೆಯಲ್ಲ? ಬೇರೆಯವ್ರಿಗೂ ಹಂಗೆ ಆಗ್ತಾ ಇದೆಯಾ? ನೋಡಿ, ಒಂದಷ್ಟು ಜನಕ್ಕೆ ಕ್ಲಿಯರ್ ಇದೆ, ಒಂದಷ್ಟು ಜನಕ್ಕೆ ಸಮಸ್ಯೆ ಇದೆ. ಅಂದ್ರೆ ಯಾರಿಗೆ ಸಮಸ್ಯೆ ಇದೆ ಅಲ್ಲಿ ಸ್ವಲ್ಪ ಲೆಫ್ಟ್ ಆಗಿ ಜಾಯ್ನ್ ಆಗಿದೆ, ಇಲ್ಲ ಒಂದು 5 ಸೆಕೆಂಡ್ ವೇಟ್ ಮಾಡಿ, ಇದು ಆಟೋಮೆಟಿಕ್ ಸರಿ. ಓಕೆ, ಸೊ ಇಲ್ಲಿ ಎ ಇದೆ, ನಾವು ಬಾರ್ಗಿನ್ ಅಂತ ಹೇಳ್ಬೇಕು. ಅದನ್ನ ಬಾರ್ಗಿನ್, ಇಲ್ಲಿ ಆರ್ನು ನೀವು ಸೈಲೆಂಟ್ ಮಾಡಬಹುದು. ಆರ್ ಸೈಲೆಂಟ್ ಮಾಡಿ ನಾವು ಉಚ್ಚಾರಣೆ ಮಾಡೋ ಪದ ಅಕ್ಷರ ಯಾವುದು? BAGIN. ಸೊ ಏನು ಹೇಳಲ್ಲ ನಾವು, ಬಾರ್ಗಿನ್. ಆಕ್ಚುಲಿ ಇದನ್ನ ಬಾರ್ಗೈನ್ ಅಂತ ಅನ್ಕೊಂಡಿದ್ದಾರೆ ತುಂಬಾ ಜನ. ಕರೆಕ್ಟ್ ಪ್ರೊನೌನ್ಸಿಯೇಷನ್ ಒಂದು ಬಾರ್ಗಿನ್. ಐ ಡೋಂಟ್ ಲೈಕ್ ಬಾರ್ಗೇನಿಂಗ್. ಅದು ಐ ಬಾರ್ಗಿನ್ ಎವ್ರಿ ಟೈಮ್. ಅದರ ನಾನು ಬಾರ್ಗೇನ್ ಮಾಡ್ತೀನಿ, ನಾನು ಮಾಡ್ತೀನಿ ಇಲ್ಲ ಅಂತಿಲ್ಲ, ಯಾಕಂದ್ರೆ ಇಟ್ಸ್ ಬಿಸ್ನೆಸ್. ಅವ್ರು ಜಾಸ್ತಿ ಹೇಳ್ತಾರೆ, ನಾವು ಕಮ್ಮಿ ಕೇಳಿದಾಗ ಕಮ್ಮಿ ಕೊಡ್ತಾರೆ, ನಮಗೆ ಅದು ಸ್ವಲ್ಪ ದುಡ್ಡು ಉಳಿಯುತ್ತೆ. ಇಟ್ಸ್ ಕಾಮನ್, ರೈಟ್? ಸೊ ಬಾರ್ಗೇನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮಾಡಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಓಕೆ, ಸೊ ಬಾರ್ಗಿನ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದೆ ನಾನು? ಎ ಸೈಲೆಂಟ್ ಆಗಿದೆ. ಸೊ ಎ ಅದರ ಅವಶ್ಯಕತೆ ಇಲ್ಲ, ಬಿಕಾಸ್ ಅಲ್ಲಿ ಗಿನ್ ಅಂತ ಸೌಂಡ್ ಬರುತ್ತೆ. ಇಲ್ಲಿ ನೀವು ಆರ್ ನ ಬೇಕಾದ್ರೆ ಸೈಲೆಂಟ್ ಮಾಡಬಹುದು. ಓಕೆ, ಯಾಕೆಂದ್ರೆ ಇಲ್ಲಿ ಆರ್ ಆದ್ಮೇಲೆ ಜಿ ಬಂದಿದೆ. ಸೊ ಆರ್ ಆದ್ಮೇಲೆ ಜಿ ಬಂದಾಗ ನಾವು ಜಿ ಅಂತಲ್ಲ, ಆರ್ ಆದ್ಮೇಲೆ ಒಂದು ಕಾನ್ಸನೆಂಟ್ ಬಂದಾಗ ಇಟ್ಸ್ ನಾಟ್ ನೆಸೆಸರಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಇದನ್ನ ಬಾರ್ಗೈನ್ ಅಂತ ಹೇಳೋದು ಬದಲು ನೀವು ಬಾರ್ಗಿನ್ ಅಂತ ಹೇಳಿ ಇಲ್ಲಿ ಅರ್ಕ ಹೊತ್ತು ಹೇಳೋ ಅವಶ್ಯಕತೆ ಇಲ್ಲ. ಹೇಳಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇಂಡಿಯನ್ ಇಂಗ್ಲಿಷ್ ಅಲ್ಲಿ ಬಾರ್ಗೈನ್ ಅಂತಾನೆ ಹೇಳ್ತಾರೆ, ಬಟ್ ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಾರ್ಗೈನ್. ಓಕೆ, ನೆಕ್ಸ್ಟ್ ಇನ್ನು ಸೈಲೆಂಟ್ ಎ. ಇಲ್ಲಿ ಒಂದು ಪ್ಯಾಟರ್ನ್ ನಾನು ಪ್ರತಿ ಸಲ ಹೇಳ್ತೀನಿ ನಿಮಗೆ, ಪ್ರತಿ ಕ್ಲಾಸ್ ಅಲ್ಲಿ ಹೇಳೋದು ಏನು ಅಂತ ಹೇಳಿದ್ರೆ, ಪ್ಯಾಟರ್ನ್ ಸ್ವಲ್ಪ ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡಿ. ಪ್ಯಾಟರ್ನ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೋದು? ಮಾದರಿ ಅಥವಾ ಅಕ್ಷರ ಸಮೂಹ, ಲೆಟರ್ ಕಾಂಬಿನೇಷನ್. ಓಕೆ, ಸೊ ಈಗ ಇಲ್ಲಿ ನಿಮಗೆ ನನಗೆ ಲೆಟರ್ ಕಾಂಬಿನೇಷನ್ ನಿಮ್ಗೆ ಏನೇನು ಕಾಣಿಸ್ತಾ ಇದೆ ಹೇಳಿ? ಸರಿ, ಈ ಕಾಂಬಿನೇಷನ್ ಎಲ್ಲಾ ಪದದಲ್ಲೂ ಕಾಣಿಸ್ತಾ ಇದಾವೆ. ಯಾವುದು?
ಸ್ವಲ್ಪ ಬ್ಲರ್ ಆಗ್ತಾ ಇದೆಯಲ್ಲ. ಈಗ ಇದರಲ್ಲಿ ನಾನು ಹೇಳ್ತೀನಿ, ಈಗ ಇದರಲ್ಲಿ ಕಾಮನ್ ಇದು ಪ್ಯಾಟರ್ನ್ ಅಂದ್ರೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಲೈಕ್ ಕಾಂಬಿನೇಷನ್ ಯಾವುದು ಒಂದೇ ತರ ಇರುವಂತಹ ಸ್ಪೆಲ್ಲಿಂಗ್ಸ್ ಎಲ್ಲಾ ಪದಗಳಲ್ಲಿ ಯಾವ್ದಿದೆ? ವೆರಿ ಗುಡ್. ಸೊ ಇ ಎ ಡಿ ಎಲ್ಲದರಲ್ಲೂ ಇದೆ. ಸೊ ಇಲ್ಲಿ ಈ ತರ ಬಂದಾಗ ಇ ಎ ಡಿ ಅಂತ ಕಾಮನ್ ಆಗಿ ಬಂದಾಗ, ಎಲ್ಲಾ ಟೈಮಲ್ಲೂ ಅಲ್ಲ, ಕಾಮನ್ ಆಗಿ ಬಂದಾಗ ನಿಮಗೆ ಎ ಸೈಲೆಂಟ್ ಆಗಿರುತ್ತೆ. ಸೊ ಎ ಅಲ್ಲಿ ಅವಶ್ಯಕತೆನೇ ಇಲ್ಲ, ನಾವು ಅದನ್ನ ಪ್ರೊನೌನ್ಸ್ ಮಾಡಲ್ಲ. ಇದು ಬಿಟ್ಟು ಇದು ಪದ ಬೇರೆ. ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಗೊತ್ತಿರೋ ಪದ ಯಾವುದು? ಬ್ರೆಡ್. ಬ್ರೆಡ್ ಅಲ್ಲಿ ನಾವು ಉಚ್ಚಾರಣೆ ಮಾಡೋ ಪದ ಅಕ್ಷರಗಳು BRED, ಬ್ರೆಡ್. ಇದು ಬ್ರೆಡ್. ಆದ್ರೆ ಬರೆಯೋದು ಎ ಹಾಕ್ಬಿಟ್ಟೆ ಬರೀಬೇಕು, EA ಹಾಕ್ಬಿಟ್ಟು ಬರೀಬೇಕು. ಸೊ EA ಅನ್ನೋ ಕಾಂಬಿನೇಷನ್ ಇಟ್ಸ್ ಕನ್ಫ್ಯೂಸಿಂಗ್ ಕಾಂಬಿನೇಷನ್. EA ಅಂತ ಬಂದಾಗ ನಿಮಗೆ ಸುಮಾರು 5-6 ತರದ್ದು ಸೌಂಡ್ಸ್ ಬರುತ್ತೆ. ಅದರಲ್ಲಿ ಒಂದು ಎ ಅಂದ್ರೆ ಎ ಅಕ್ಷರ ಆಲ್ರೆಡಿ ಸೈಲೆಂಟ್ ಆಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಬಟ್ ಇದು ಇಂಗ್ಲಿಷ್ ಪಂಡಿತರು ಇದನ್ನು ಒಪ್ಪೋದಿಲ್ಲ. ಸೊ ನಾವು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಳ್ಳೋಣ. ಅಲ್ಲಿ ನಮ್ಮ ಪ್ರಕಾರ ಅದು ಫೋನಿಕ್ಸ್ ಪ್ರಕಾರ, ನಾವು ಫೋನಿಕ್ಸ್ ಪ್ರಕಾರ ಅದನ್ನು ಓದಿದಾಗ ಎ ಅವಶ್ಯಕತೆ ಇಲ್ಲ. ಸೊ ನಾನು ಅದನ್ನ ಇಲ್ಲಿ ಸೈಲೆಂಟ್ ಅಂತ ಹೇಳ್ತೀನಿ. ಬಟ್ ಇದನ್ನು ತುಂಬಾ ಜನ ಲಿಂಗ್ವಿಸ್ಟ್ ಒಪ್ಪೋದಿಲ್ಲ. ನೋ ಪ್ರಾಬ್ಲಮ್, ನಮ್ಮ ಅನುಕೂಲಕ್ಕೆ ನಾವು ಇದನ್ನ ಚೇಂಜ್ ಮಾಡ್ಕೊಂಡ್ರೆ. ಸೊ ಇದು ಹೆಡ್ ಅಥವಾ ಹೆಡ್ ಅಂತ ತಗೊಳ್ಳಿ. ತಲೆ ಅನ್ಲಿಕ್ಕೆ ನಾವು ಹೇಳ್ತೀವಿ ಹೆಡ್. ಇಲ್ಲ ಇದೆ ನೋಡಿ. ಓಕೆ. ಸೊ ಇಲ್ಲಿ ಏನ್ ಪ್ರೊನೌನ್ಸ್ ಮಾಡ್ತೀವಿ, ಅಕ್ಷರ ಏನ್ ಹೇಳ್ತೀವಿ, ಉಚ್ಚಾರಣೆ ಮಾಡೋದು ಹೆಡ್. ಬಟ್ ಹೆಡ್ ನ ಈ ತರ ಬರೆಯೋಗಿಲ್ಲ, ನಾವು ಈ ತರನೇ ಬರೀಬೇಕು, ಎ ಹಾಕ್ಬಿಟ್ಟೆ ಬರೀಬೇಕು. ಸೊ ಇದರ ಅರ್ಥ ಏನು, ನಿಮಗೆ EAD ಬಂದಾಗ ಕಾಮನ್ ಆಗಿ ಎಲ್ಲಾ ಅಕ್ಷರಗಳಲ್ಲ, ಎಲ್ಲಾ ಪದಗಳಲ್ಲ, ಕಾಮನ್ ಆಗಿ ಅದು 99%. ಜಾಸ್ತಿ ವರ್ಡ್ಸ್ ಇಲ್ಲ, ಇರೋ ವರ್ಡ್ಸ್ ನಾನು ಕೊಟ್ಟಿದ್ದೀನಿ, ಎಷ್ಟೊಂದು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಅ ಹೆಡ್, ಬ್ರೆಡ್, ಡೆಡ್, ಡ್ರೆಡ್, ಫೋರ್ ಹೆಡ್, ಇನ್ಸ್ಟೆಡ್. ಇದನ್ನ ನೀಡ್ ಅಂತ ಹೇಳ್ತೀವಿ. EA ಬಂದಾಗ ಇ ಅಂತ ಬರುತ್ತೆ. ಸೊ ನೀಡ್, ಇದನ್ನ ಬಿಟ್ಬಿಡೋಣ, ಇದು ಬೇಡ. ಇದು ಲೆಡ್ ಮತ್ತೆ ಲೀಡ್ ಅಂತ ಎರಡು ತರ ಹೇಳ್ತೀವಿ. ದಟ್ಸ್ ಹೋಮೋಫೋನ್ಸ್. ಓಕೆ. ಸೊ ಇದನ್ನ ರೀಡ್, ರೆಡ್ ಅಂತ ಎರಡು ಹೇಳ್ತೀವಿ. ಇದರಲ್ಲಿ ರೆಡ್ ಅಂತ ಬಂದಾಗ ನಾವು ಇಲ್ಲಿ ಅವಶ್ಯಕತೆ ಇಲ್ಲ. ಬಟ್ ಇದು ರೆಡ್ ಅಂತ ನಾವು ಈ ತರ ಬಂದ್ರೆ ಏನಾಗುತ್ತೆ, ಅದು ಬಣ್ಣ ಆಗುತ್ತೆ. ಓಕೆ. ಇಲ್ಲಿ ಸ್ಪ್ರೆಡ್ ಅಂತ ಇದೆ, ಇಲ್ಲಿ ಎ ಉಚ್ಚಾರಣೆ ಮಾಡಲ್ಲ. ಇಲ್ಲಿ ಸ್ಟೆಡ್ ಅಂತ ಇದೆ, ಉಚ್ಚಾರಣೆ ಇಲ್ಲ. ಥ್ರೆಡ್ ಎ ಇಲ್ಲ, ಟ್ರೆಡ್ ಎ ಇಲ್ಲ, ವೆಪನ್ ಎ ಇಲ್ಲ, ವೆದರ್ ಎ ಇಲ್ಲ. ಇಲ್ಲಿ ಮತ್ತೆ ನೋಡಿ, ಒಂದೇ ತರ ಇರುವಂತಹ ಕಾಂಬಿನೇಷನ್ ಯಾವುದು? EATHER ಬಂದಾಗ EA ಬಂದ್ರೂ ಈ ಹೇಳೋ ಹಾಗಿಲ್ಲ, ಸಾರಿ ಈ ಹೇಳಬೇಕು, ಎ ಹೇಳೋ ಹಾಗಿಲ್ಲ. ಸೊ ಇದೇನು? ವೆದರ್, ಫೆದರ್, ಲೆದರ್, ಹೆದರ್. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ಇನ್ನೊಂದು ವಿಚಿತ್ರ ಅಂದ್ರೆ ಇಲ್ಲಿ ಇಲ್ಲಿ TH ಇಲ್ಲ ಅಂತ ಇಟ್ಕೊಳ್ಳಿ. TH ಇಲ್ಲ ಅಂದ್ರೆ HEAL ಹೀಲ್ ಅಂತ ಹೇಳ್ಬೇಕು ನಾವು ಅದನ್ನ. TH ಇಲ್ಲ ಅಂದ್ರೆ ಹೀಲ್. ಓಕೆ. ಬಟ್ TH ಹಾಕಿದ್ರೆ ಹೆಲ್ತ್ ಅಲ್ಲಿ ಮತ್ತೆ ನಮಗೆ ಎ ಕೆಲಸ ಏನಿದೆ, ಏನ ಸೈಲೆಂಟ್ ಅಂತಾನೆ ಹೇಳ್ಬೇಕು ನಾವು. ಅದೇ ತರ ಇಲ್ಲಿ TH ಇದೆ ಅಂತ ಇಟ್ಕೊಳ್ಳಿ. ಅಲ್ಲ, TH ಇಲ್ಲ, ಇದು ಸ್ಟೀಲ್ ಆಗುತ್ತೆ. ಸ್ಟೀಲ್ ಅನ್ನೋ ಪದ ಇಂಗ್ಲಿಷ್ ಅಲ್ಲಿ ಇದೆ. ಸ್ಟೀಲ್ ಅಂದ್ರೆ ಕದಿಯೋದು, ಕಳ್ಳತನ ಮಾಡೋದು, ಸ್ಟೀಲ್, ರಾಂಗ್. ಸೊ ಬಟ್ ಇಲ್ಲಿ ನಾವು TH ಹಾಕಿದಾಗ ಸ್ಟೀಲ್ ಇರೋದು ಸ್ಟೆಲ್ತ್ ಆಗುತ್ತೆ, ಎ ಅವಶ್ಯಕತೆ ಇಲ್ಲ. ಸೊ ಸ್ಟೆಲ್ತ್. ಅದೇ ತರ ವೆಲ್ತ್, ಎ ಅವಶ್ಯಕತೆ ಇಲ್ಲ. ಬ್ರೆತ್, ಎ ಅವಶ್ಯಕತೆ ಇಲ್ಲ. ಡೆತ್, ಎ ಅವಶ್ಯಕತೆ ಇಲ್ಲ. ಓಕೆ. ಸೊ ಇಲ್ಲೇನು ಕಾಂಬಿನೇಷನ್, ಲೆಟರ್ ಕಾಂಬಿನೇಷನ್ ಏನು, ನಿಮಗೆ LTH, ಬರೀ TH. ಓಕೆ. ಬಟ್ ಕೆಲವು ಅಕ್ಷರಗಳು, ಕೆಲವು ಪದಗಳು ಈ ಪದಗಳಿವೆ. ಇದನ್ನ ನಾವು ಇಲ್ಲಿ ಎ ನೋಡಿ, ಹೆಲ್ತ್, ಸ್ಟೆಲ್ತ್, ವೆಲ್ತ್, ಬ್ರೆತ್, ಡೆತ್, ಬಟ್ ಇಲ್ಲಿ ಅದೇ ತರ ಬರಲ್ಲ. ಅಂದ್ರೆ ನಾನು ಹೇಳಿದ್ರೆ EATH ಇದೆ, EATH. ಅದೇ ಇಲ್ಲೂ ಅದೇನೇ ಇದೆ. ಇಲ್ಲಿ EATH ಇದೆ, ಇವೆರಡು ಅಕ್ಷರನ ನಾವು ಎತ್ ಅಂತ ಹೇಳ್ತೀವಿ, ಡೆತ್ ಅಂಡ್ ಬ್ರೆತ್ ಅಂತ ಹೇಳ್ತೀವಿ. ಇಲ್ಲಿ EALTH ಇದೆ. ಸೊ ಈ ಒಂದು ಅರ್ಥ ಮಾಡ್ಕೊಳ್ಳಿ, EATHER ಬಂದ್ರೆ ನಾವು ಇದನ್ನ E ಅಂತ ಹೇಳ್ತೀವಿ. ಅದು ಇಲ್ಲಿದೆ, ಅದು ಎಲ್ಲಿ ಬಂದ್ರು ಹೇಳ್ಬೇಕು. ಅದೇ EALTH ಬಂದ್ರೆ ಎ ಸೈಲೆಂಟ್ ಮಾಡಬೇಕು ಎಲ್ಲಾ ಕಡೆ, ಬರೀ ಇ ಮಾತ್ರ ಹೇಳ್ತೀವಿ. ಅದೇ ತರ ಬರೀ EATH ಬಂದ್ರೆ ಎಲ್ಲಾ ಕಡೆ ಆಗುತ್ತೆ ಅಂತ ಕೇಳಿದ್ರೆ ಆಗಲ್ಲ. ಡೆತ್ ಮತ್ತೆ ಬ್ರೆತ್ ಅಲ್ಲಿ ಮಾತ್ರ ಆಗುತ್ತೆ. ಉಳಿದಿರೋದೆಲ್ಲ ನಾವು ಬಿನೀತ್ ಇ ಅಂದ್ರೆ ಇ ಅಲ್ಲಿ ಎ ಇರೋದ್ರಿಂದ ಇ ಲಾಂಗ್ ಆಗಿದೆ. ಈಗ ಲಾಂಗ್ ಓವೆಲ್, ಶಾರ್ಟ್ ಓವೆಲ್ ಗೊತ್ತಲ್ಲ ನಮಗೆ. ಲಾಂಗ್ ಓವೆಲ್ ಇಂಗ್ಲಿಷ್ ಅಲ್ಲಿ ಸಮಸ್ಯೆ ಇರೋದು. ಲಾಂಗ್ ಓವೆಲ್ ಯಾವಾಗ ಬರುತ್ತೆ? ದೀರ್ಘ ಸ್ವರಗಳು ಯಾವಾಗ ಬರುತ್ತೆ? ದೀರ್ಘ ಸ್ವರಗಳು ಕಾಮನ್ ಆಗಿ ಎರಡು ಅಕ್ಷರಗಳ ಸಂಗಮ
ಅಂದ್ರೆ ನಾನು ಇನ್ನೊಂದು ತರ ಹೇಳ್ಬೇಕಂದ್ರೆ ದೀರ್ಘ ಸ್ವರ ಯಾವಾಗ ಆಗುತ್ತೆ ಅಂದ್ರೆ ಒಂದು ಇನ್ನೊಂದು ಹೆಲ್ಪರ್ ಅಕ್ಷರ ಬೇಕು ದೀರ್ಘ ಸ್ವರಕ್ಕೆ. ಅದು ಈಗ ಹೇಳಿದ್ರೆ ಅರ್ಥ ಆಗಲ್ಲ, ನಾನು ಹೇಳ್ತೀನಿ. ಅಂದ್ರೆ ಇದು ಇದೇನಿದು ಕಾಟ್ ಕಾಟ್. ಓಕೆ, ಸೊ ಇದು ಕಾಟ್, ಇದು ದೀರ್ಘ ಸ್ವರ ಅಲ್ಲ, ಶಾರ್ಟ್ ವೊವೆಲ್. ನಾವು ಇದನ್ನ ಓ, ನಾವು ಇದು ಆ ಅಂತ ಹೇಳ್ತೇವೆ. ಇದನ್ನ ಓ ಅಂತ ಮಾಡ್ಬೇಕಾದ್ರೆ ಓ ಅಂತ ಮಾಡ್ಬೇಕಾದ್ರೆ ಓಕೆ, ಇದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇದನ್ನು ಹೋದ್ರಿ ರಾಡ್. ಈಗ ಇದು ನಾವು ಆ ಅಂತ ಹೇಳ್ತಾ ಇದೀವಿ, ಶಾರ್ಟ್ ವೊವೆಲ್. ಓ ಇಸ್ ದ ಶಾರ್ಟ್ ವೊವೆಲ್. ಈಗ ಇದನ್ನ ನಾವು ಲಾಂಗ್ ವೊವೆಲ್ ಮಾಡ್ಬೇಕು, ಓ ಅಂತ ಮಾಡ್ಬೇಕು. ಓ ಅಂತ ನಾನು ಮಾಡ್ಬೇಕಂದ್ರೆ ನನಗೆ ಇನ್ನೊಂದು ಅಕ್ಷರ, ಒಂದ್ ನಿಮಿಷ, ಲೆಟ್ ಮೀ ಸೇ. ನಾನು ಇದನ್ನ ಓ ಅಲ್ಲ ಸಾರಿ ಆ ಅಂತ ಇರೋದನ್ನ ಓ ಮಾಡ್ಬೇಕಾದ್ರೆ, ಓ ಅಂದ್ರೆ ಲಾಂಗ್ ವೊವೆಲ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ನಿಮಗೆ, ದೀರ್ಘ ಸ್ವರ ಲಾಂಗ್ ವೊವೆಲ್ ನಾವು ಯಾವಾಗ ಮಾಡ್ತೀವಿ ಅವಾಗ ಆ ಸ್ವರಕ್ಕೆ ಶಾರ್ಟ್ ವೊವೆಲ್ಗೆ ಇನ್ನೊಂದು ಅಕ್ಷರದ ಸಹಾಯ ಬೇಕೇ ಬೇಕು, ಇನ್ನೊಂದು ವೊವೆಲ್ ಸಹಾಯ ಬೇಕು, ವೊವೆಲ್ ಆರ್ ಕಾನ್ಸನೆಂಟ್. ಸೊ ಇಲ್ಲಿ ನಾನು ಇದನ್ನ ಇಲ್ಲಿ ಇ ಹಾಕಿದ್ರೆ ಅಂದ್ರೆ ಇದ್ರ ಇ ಹಾಕಿದಾಗ ಇದ್ರ ಸಹಾಯ ತಗೊಂಡಿದ್ದೀನಿ. ಇದಿಲ್ಲ ಅಂದ್ರೆ ಇದು ರಾಡ್, ಇದು ಇ ಹಾಕಿದ್ದಕ್ಕೆ ರೋಡ್, ಇಲ್ಲಿ ಇ ಬಂದಿರೋದಕ್ಕೆ ಇದು ಅಕ್ಷರ ಚೇಂಜ್ ಆಗುತ್ತೆ. ಓಕೆ, ಈ ಸಹಾಯ ತಗೊಂಡಿರೋದ್ರಿಂದ ಇಲ್ಲಿ ರಾಡ್ ಇರೋದು ರೋಡ್ ಆಯ್ತು. ಅಥವಾ ಇಲ್ಲಿ ಇ ಇಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ ಎ ಹಾಕ್ಬೇಕು, ಎ ಹಾಕಿದಾಗ ಅದು ರೋಡ್ ಆಗುತ್ತೆ. ಇದರ ಅರ್ಥ ಏನು? ಬಟ್ ಇಟ್ಸ್ ನಾಟ್ 100%. ಇನ್ ಮೋಸ್ಟ್ ಆಫ್ ದ ಟೈಮ್ಸ್ ಲೈಕ್ ಒಂದು 80% ನಿಮಗೆ ಲಾಂಗ್ ವೊವೆಲ್ ಆಗ್ಬೇಕಾದ್ರೆ ಒಂದು ಸ್ವರದ ಸಹಾಯ ಅಥವಾ ಒಂದು ಸ್ವರ ಆಗಿರ್ಬೋದು, ಅಥವಾ ಜಾಸ್ತಿ ನಿಮಗೆ ಲಾಂಗ್ ವೊವೆಲ್ ಬರ್ಬೇಕಾದ್ರೆ ಸ್ವರನೇ ಬರುತ್ತೆ, ಬಟ್ ಕೆಲವು ಕಡೆ ನಿಮಗೆ ವ್ಯಂಜನ ಡಬ್ಲ್ಯೂ ಬರುತ್ತೆ. ಸೊ ಡಬ್ಲ್ಯೂ ಬಂದಾಗ ಆ ಇರೋದು ಓ ಆಗುತ್ತೆ. ಓಕೆ, ಅಥವಾ ಈ ಹೇಳಿದ್ನಲ್ಲ ನಾನು ಪ್ಯಾಟರ್ನ್, ಆರ್ ಓ ಡಿ ಇ ರೋಡ್, ಆರ್ ಓ ಡಿ ರಾಡ್, ಆರ್ ಓ ಎ ಡಿ ರೋಡ್. ಸೊ ಆರ್ ಓ ಎ ಡಿ ಅಂಡ್ ಆರ್ ಓ ಡಿ ಇ ಎರಡು ರೋಡ್. ಅದು ಇಟ್ಸ್ ಹೋಮೋಫೋನ್ಸ್, ಅಂದ್ರೆ ಇದು ಒಂದೇ ತರ ಇರುವಂತಹ, ಒಂದೇ ತರ ಉಚ್ಚಾರಣೆ ಇರುವಂತಹ, ಬೇರೆ ಬೇರೆ ಅಕ್ಷರಗಳು ಸ್ಪೆಲ್ಲಿಂಗ್ ಇರುವಂತಹ, ಬೇರೆ ಬೇರೆ ಮೀನಿಂಗ್ ಅರ್ಥ ಇರುವಂತಹ ಪದಗಳು ಇಂಗ್ಲಿಷ್ ಅಲ್ಲಿ. ಸೊ ಅದಕ್ಕೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅರ್ಥ ಆಯ್ತಲ್ಲ. ಲಾಂಗ್ ವೊವೆಲ್ ಮಾಡಬೇಕಾದ್ರೆ ಒಂದು ಸಪೋರ್ಟಿಂಗ್ ವೊವೆಲ್ ಆರ್ ಡಬ್ಲ್ಯೂ ಕಾನ್ಸನೆಂಟ್, ಡಬ್ಲ್ಯೂ ಇನ್ ಯಾವ್ದಾದ್ರು ಕಾನ್ಸನೆಂಟ್ ಅದು ನಮಗೆ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂದ್ರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ನಾನು ಹೇಳ್ತಾ ಇದ್ದೆ, ನಾಟ್ 100% ಅಂತ ಹೇಳ್ತಾ ಮೋಸ್ಟ್ ಆಫ್ ದ ಕೇಸಸ್, ಮೋಸ್ಟ್ ಆಫ್ ತುಂಬಾ ಕಡೆ ಹಿಂಗಾಗುತ್ತೆ ಅಂತ ನಾವು ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದೆಲ್ಲ ನಿಮಗೆ ಇ ಅಂತ ಬರುತ್ತೆ, ಇ ಅಂತ ಬರುತ್ತೆ. ಬಿನೀತ್, ಹೀತ್, ಶೀತ್, ಅಂಡರ್ನೀತ್, ರೀತ್. ನೆಕ್ಸ್ಟ್ ಇಲ್ಲಿ ಇದು ನೋಡಿ ಲೀನ್ ಅಂತ ಆಗುತ್ತೆ, ಟಿ ಹಾಕಿದಾಗ ಲೆಂಟ್ ಆಗುತ್ತೆ, ಲೆಂಟ್. ಸೊ ಎ ಈಸ್ ಸೈಲೆಂಟ್. ಆಕ್ಚುಲಿ ಅದು ಸೈಲೆಂಟ್ ಅಂತ ಕನ್ಸಿಡರ್ ಮಾಡಲ್ಲ ಭಾಷಾ ಪಂಡಿತರು. ನಾವು ಕೆಲವುದು ನಮ್ಮ ಅನುಕೂಲಕ್ಕೆ ನಾವು ಹಂಗ್ ಅನ್ಕೊಂಡ್ರೆ ನಮಗೆ ಅದು ಅನ್ಸುತ್ತೆ, ಇದನ್ನ ಸೈಲೆಂಟ್ ಆಗಿದೆ, ಎ ಹೇಳ್ಬಾರ್ದು ಅಂತ. ಓಕೆ, MEN ಮೀನ್, ಬಟ್ MENT ಮೆಂಟ್. ಸೊ ಇಲ್ಲಿ ಎ ಅವಶ್ಯಕತೆ ಇಲ್ಲ. ಅದೇ ತರ ಇದು ಪ್ಯಾಜೆಂಟ್, ಸಾರ್ಜೆಂಟ್, ಪ್ಲೆಸೆಂಟ್. ಸೊ ಇಲ್ಲಿ ನೋಡಿ ಪ್ಲೆಸೆಂಟ್, PLEASE ಪ್ಲೀಸ್, ಬಟ್ ಇಲ್ಲಿ ಇದನ್ನು ಹೇಳಿದಾಗ ಪ್ಲೆಸೆಂಟ್. ಅರ್ಥ ಆಯ್ತಾ? ಇದನ್ನ ಯಾರು ಒಪ್ಪೋದಿಲ್ಲ. ನಾನು ಹೇಳೋದನ್ನ ಅರ್ಧ ಜನ ಭಾಷಾ ಪಂಡಿತರು ಒಪ್ಪಲ್ಲ. ಎ ಸೈಲೆಂಟ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು, ಎ ಸೈಲೆಂಟ್ ಆಗೋದು ಇಂಥ ಕಡೆ ಮಾತ್ರ, ಇದರಲ್ಲಿ ಮಾತ್ರ ಎ ಸೈಲೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ನಮಗೆ ಯಾವ್ದು ಈಸಿ ಅಂತ ಅನ್ಸುತ್ತೆ ಆ ಮೆಥಡ್ ಅಲ್ಲಿ ನಾವು ಫಾಲೋ ಮಾಡಬೇಕು. ಆ ಮೆಥಡ್ ಅನ್ನ ಫಾಲೋ ಮಾಡಿದಾಗ ನಮಗೆ ಈಸಿ ಅಂತ, ಓ ಈ ತರ ಇದು ಈಸಿ, ಹೌದು ಎ ಸೈಲೆಂಟ್ ಅಲ್ವಾ, ಎ ಉಚ್ಚಾರಣೆ ನಾನು ಆಕ್ಚುಲಿ ಎ ಉಚ್ಚಾರಣೆ ಏನಿದೆ ಅದೊಂದು 8 ತರದ ಉಚ್ಚಾರಣೆ ಇದೆ. ಎ ಜಾಸ್ತಿ ಯೂಸ್ ಆಗೋದು ಆ, ಅದು ಇಲ್ಲಿ ಆ ಅಂತ ಬರೋದಿಲ್ಲ, ಎ ಅಂತಾನೂ ಬರಲ್ಲ. ಜಾಸ್ತಿ ಯೂಸ್ ಆಗೋದು ನಿಮಗೆ ಆ, ಎ, ಇವೆರಡೇ. ದೀರ್ಘ ಎ, ರಸ್ವ ಎ. ದೀರ್ಘ ಎ ಯಾವುದು? ಎ. ರಸ್ವ ಎ ಯಾವುದು? ಆ. ಇದೇ ನಿಮಗೆ ಜಾಸ್ತಿ ಯೂಸ್ ಆಗೋದು. ರಸ್ವ ಎ, ಶಾರ್ಟ್ ಎ ನಿಮಗೆ 70% ಯೂಸ್ ಆಗುತ್ತೆ. ಲಾಂಗ್ ಎ ಸ್ವಲ್ಪ ಕಡಿಮೆನೆ. ಓಕೆ, ಸೊ ಕಂಪೇರ್ ಮಾಡಿದಾಗ ಕಡಿಮೆನೆ, ಬಟ್ ಅದು 70-25 ನಾನು ಸುಮ್ಮನೆ ಜಸ್ಟ್ ಒಂದು ಫಿಗರ್ ಹೇಳಿದ್ದಷ್ಟೇ. ಇಟ್ ಕ್ಯಾನ್ ಬಿ 60 or 40 ಸಮಥಿಂಗ್ ಲೈಕ್ ದಟ್, ಆರ್ ಮೇ ಬಿ 50-50, ಬಟ್ ಜಾಸ್ತಿ ಶಾರ್ಟ್ ವೊವೆಲ್ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದನ್ನು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಬೇಕು ಅಂತಿದ್ದೆ, ಅದೊಂದು ಡ್ರಾಪ್ ಆಗಿತ್ತು. ಅರ್ಥ ಆಯ್ತಾ? ಇನ್ನೊಂದು, ಸೊ ಇದರಲ್ಲಿ ಸೈಲೆಂಟ್ ಲೆಟರ್ಸ್ ಅನ್ನ ಹ್ಯಾಕ್ ಪ್ರಾಕ್ಟೀಸ್ ಮಾಡೋದು, ಪ್ರಾಕ್ಟೀಸ್ ಆಮೇಲೆ ನಾನು ಮಾಡಿಸ್ತೀನಿ.